ನಮಸ್ತೆ ಎಲ್ಲರಿಗೂ ವೆಲ್ಕಮ್ ಟು ಕನ್ನಡ ಸೀರಿಯಲ್ ಅಪ್ಡೇಟ್ ಚಾನಲ್. ಇವತ್ತಿನ ವಿಡಿಯೋದಲ್ಲಿ ಮುಂದಿನ ಆಸೆದಾರರ ಸಂಚಿಕೆಯಲ್ಲಿ ಏನಾಗುತ್ತೆ ಅಂತ ನೋಡೋಣ ಬನ್ನಿ. ನಿನ್ನೆ ಸಂಚಿಕೆಯಲ್ಲಿ ಛಾಯಾ ಬಂದು ಎಲ್ಲ ಸತ್ಯನೂ ಹೇಳ್ಬಿಟ್ಟು ಹೋಗಿರ್ತಾಳೆ. ಮನೋಜ್ಗೆ ಮತ್ತು ರೋಹಿಣಿಗೆ ಬಡ್ಡಿ ಸಮೇತ ನಾನು ದುಡ್ಡು ಕೊಟ್ಟಿದ್ದೀನಿ ಅಂತ ಎಲ್ಲ ವಿಷಯನ ಹೇಳಿರ್ತಾಳೆ. ಈ ಕಡೆ ಶಾಂತಿಗೆ ಮನೋಜ್ ಮತ್ತು ರೋಹಿಣಿ ಮೇಲೆ ಸಖತ್ ಕೋಪ ಬಂದಿರುತ್ತೆ. ಮುಂದೆ ಏನಾಗುತ್ತೆ ಅಂತ ನೋಡೋಣ ಬನ್ನಿ. ಆಗ ಶಾಂತಿ, ಯಾಕೋ ಮನೋಜ, ಯಾಕೋ ನನ್ನ ಹತ್ರ ವಿಷಯ ಎಲ್ಲ ಮುಚ್ಚಿಟ್ಟೆ ನೀನು, ಯಾಕೋ ದುಡ್ಡು ಕೊಟ್ಟಿರೋ ವಿಷಯ ಹೇಳಿಲ್ಲ ಅಂತ ಶಾಂತಿ ಕೇಳ್ತಾಳೆ. ಅದಕ್ಕೆ ಮನೋಜ ಹೇಳ್ತಾನೆ, ಅಮ್ಮ ರೋಹಿಣಿನೇ ಹೇಳ್ಬೇಡ ಅಂತ ಹೇಳಿದ್ಲು ಅಂತ ರೋಹಿಣಿ ಮೇಲೆಲ್ಲನೂ ಎತ್ತಾಕ್ಬಿಡ್ತಾನೆ. ಶಾಂತಿಗೆ ರೋಹಿಣಿ ಮೇಲೆ ಸಿಕ್ಕಾಬಟ್ಟೆ ಕೋಪ ಬಂದು ರೋಹಿಣಿಯನ್ನು ಎಳ್ಕೊಂಡು ಈ ಕಡೆ ಬರ್ತಾಳೆ. ರೋಹಿಣಿನ ಈ ಕಡೆ ಹೇಳ್ಕೊಂಡು ಫಸ್ಟ್ ಒಂದು ಕಪಾಳಕ್ಕೆ 2 ಹೊಡಿತಾಳೆ. ಅದಾದಮೇಲೆ, ಏನೇ ಗುಂಗ್ರಿ, ನಮ್ಮಪ್ಪ ತಂದಿದ್ದು ದುಡ್ಡು ಕೊಟ್ಟಿದ್ರಲ್ಲಿ ಶೋರೂಮ್ ಓಪನ್ ಮಾಡಿದೆ ಅಂತ ಸುಳ್ಳು ಹೇಳ್ದಲೆ, ಇವಾಗ ನೋಡಿದ್ರೆ ನನ್ನ ಗಂಡನ ದುಡ್ಡು ಎತ್ಕೊಂಡು ನೀವು ಈ ಥರ ಎಲ್ಲ ಮಾಡಿದ್ದೀರ ಅಂತ ಶಾಂತಿ ಸಖತ್ತಾಗಿ ಹೊಡೆದು ಕೇಳ್ತಾ ಇರ್ತಾಳೆ. ರೋಹಿಣಿ ಅದು ಅತ್ತೆ ಅದು ಅಂತ ಹೇಳ್ತಾ ಇರ್ತಾಳೆ. ಅದಕ್ಕೆ ಶಾಂತಿ, ಮಾತಾಡಬೇಡ ಕಣೆ, ನನ್ನ ಗಂಡ ಕಷ್ಟಪಟ್ಟು ಬೆವರು ಸುರಿದಿರೋ ಹಣ ಇದು. ದುಡ್ಡು ತೊಗೊಂಡೋಗಿ ಶೋರೂಮೆಲ್ಲ ಸ್ಟಾರ್ಟ್ ಮಾಡಿ ನಮ್ಮಪ್ಪ ಕೊಟ್ಟಿದ್ದು ದುಡ್ಡು ಅಂತ ಸುಳ್ಳು ನನ್ನ ಹತ್ರನೇ ಸುಳ್ಳು ಹೇಳ್ದಲೆ, ಎಷ್ಟು ನಾಟಕ ಮಾಡ್ದಲೆ ನೀನು ಅಂತ ಶಾಂತಿ ಕೋಪ ಮಾಡ್ಕೊಂಡು ಬೈತಾ ಇರ್ತಾಳೆ. ರೋಹಿಣಿ ಅದು ಅಂತ ಅಳ್ತಾ ಇರ್ಬೇಕಾದ್ರೆ ಜೋರಾಗಿ ಬೊಗಳೆ ಅಂತ ಬೈತಾಳೆ ಶಾಂತಿ. ಹೇಳ್ತಾಳೆ, ಅದು ಅತ್ತೆ, ನಮ್ಮಪ್ಪ ಶೋರೂಮ್ನ ಫಸ್ಟು ಸ್ಟಾರ್ಟ್ ಮಾಡಿಬಿಡಿ, ನಾನು ಆಮೇಲೆ ಅಡ್ಜಸ್ಟ್ ಮಾಡಿ ದುಡ್ಡು ಕೊಡ್ತೀನಿ ಅಂತ ಹೇಳಿದ್ರು, ಅದಕ್ಕೆ ದುಡ್ಡಿದ್ದಲ್ಲ ಅಂತ ನಾವು ಸ್ಟಾರ್ಟ್ ಮಾಡಿಬಿಟ್ವಿ ಅಂತ ರೋಹಿಣಿ ಹೇಳ್ತಾಳೆ. ಹಂಗಾದ್ರಲ್ಲೇ ನಿಮ್ಮಪ್ಪ ಕೊಟ್ಟಿದ್ದು ದುಡ್ಡು ಅಂತ ಜೋರಾಗಿ ಹೊಡೆಯೋಕ್ಕೆ ಹೋಗ್ತಾಳೆ ಶಾಂತಿ ರೋಹಿಣಿಗೆ. ಆಗ ರಣತ್ ಅವರು ಬಂದು ಮಧ್ಯ ಬಂದು ಸಮಾಧಾನ ಮಾಡೋಕ್ಕೆ ನೋಡ್ತಾರೆ. ಶಾಂತಿ ಆಗ ಇಲ್ಲಿ ಯಾರು ಮಧ್ಯ ಬರಬೇಡಿ ಅಂತ ರಣತ್ ಅವ್ರಿಗೂ ಕಳಿಸ್ಬಿಡ್ತಾಳೆ ಬೈದು. ಮಾತಾಡೆ ಗುಂಗ್ರಿ, ನಾನು ನಿನ್ನ ತಲೆ ಮೇಲೆ ಒತ್ತಿ ಮೆರೆಸಿದ್ನಲ್ಲೇ, ನನ್ನ ಮಗನಿಗೆ ನೀನೇ ಬೇಕು ಅಂತ ಮದುವೆ ಮಾಡಿಕೊಂಡೆ. ಸೊಸೆ ಥರ ಇದ್ದರೆ ರೋಹಿಣಿ ಥರ ಇರಬೇಕಂತ ಮೀನಾಗೂ ಹೇಳ್ತಿದ್ದೆ, ಎಲ್ಲರೂ ಮುಂದೆ ನನ್ನ ಸೊಸೆ ಸೇರಿ ಅಂತ ಹೇಳ್ತಿದ್ದೆ, ಅಂಥದ್ರಲ್ಲಿ ನನಗೆ ಈ ಥರ ಮೋಸ ಮಾಡಿಬಿಟ್ಟಳೆ ಅಂತ ಶಾಂತಿ ಕೋಪ ಮಾಡಿಕೊಂಡು ಜೊಟ್ಟು ಹಿಡ್ಕೊಂಡು ಹೊಡೆಯೋಕ್ಕೆ ಸ್ಟಾರ್ಟ್ ಮಾಡ್ತಾಳೆ. ಆಗ ರೋಹಿಣಿ ಏನು ಹೇಳಬೇಕು ಗೊತ್ತಾಗ್ದಿರ, ಅತ್ತೆ ಇದೆಲ್ಲನೂ ನಾನು ಮನೋಜ್ಗೋಸ್ಕರ ಮಾಡಿದ್ದು ಅತ್ತೆ ಅಂತ ಹೇಳ್ಬಿಡ್ತಾಳೆ. ಶಾಂತಿ, ಏನೋ ಮನೋಜ್ಗೋಸ್ಕರ ಮಾಡಿದ್ದ ಅಂತ ಕೇಳ್ತಾಳೆ. ಆಗ ರೋಹಿಣಿ ಹೇಳ್ತಾಳೆ, ಹೌದು ಅತ್ತೆ, ಏನಾದರೂ ನಾವು ಶೋರೂಮ್ ಸ್ಟಾರ್ಟ್ ಮಾಡಿಲ್ಲ ಅಂದರೆ ಮನೋಜ್ಗೆ ಯಾವ ಕೆಲಸನೂ ಇರ್ತಿರ್ಲಿಲ್ಲ, ಮತ್ತೆ ಪಾರ್ಕಲ್ಲಿ ಹೋಗಿ ಕೂತ್ಕೋತಾ ಇದ್ರು, ಅವ್ರಿಗೆ ಜವಾಬ್ದಾರಿನೂ ಇಲ್ದಿರ ಅಲ್ಕೊಂಡಿರ್ತಾಯಿದ್ರು, ಅದಕ್ಕೆ ನಾನು ಯೋಚನೆ ಮಾಡಿ ಶೋರೂಮ್ನ ಸ್ಟಾರ್ಟ್ ಮಾಡೋಣ ಅಂತ ಸ್ಟಾರ್ಟ್ ಮಾಡಿದೆ ಅಂತ ಹೇಳ್ತಾಳೆ. ಶಾಂತಿ ಕೋಪ ಮಾಡ್ಕೊಂಡು, ಏನೇ ಅಂದ್ಕೊಂಡಿದ್ಯಾ ನೀನಿಲ್ಲ ಅಂದರೆ ಅವ್ನು ಉದ್ಧಾರ ಆಗಲ್ಲ ಅಂತ ಅಂದ್ಕೊಂಡಿದ್ಯಾ, ನೀನು ಈ ಥರ ಯೋಚನೆ ಮಾಡಿದ್ರೇ ಅವ್ನು ಉದ್ಧಾರ ಆಗೋದು ಅಂದ್ಕೊಂಡಿದ್ಯೇನೆ ನೀನು ಅಂತ ಶಾಂತಿ ಬೈಯೋಕ್ಕೆ ಸ್ಟಾರ್ಟ್ ಮಾಡ್ತಾಳೆ. ಆಗ ರೋಹಿಣಿ ಹೇಳ್ತಾಳೆ, ಅತ್ತೆ, ನನ್ನ ಮದುವೆ ಆದಾಗಿಂದ ಅವ್ರು ಯಾವ ಕೆಲಸನೂ ಇಲ್ದಿರಾನೇ ಮನೇಲಿ ಕೂತ್ಕೊಂಡಿದ್ದಾರೆ, ಅಲ್ಲಿ ಇಲ್ಲಿ ಪಾರ್ಕಲ್ಲಿ ಸುತ್ಕೊಂಡಿರ್ತಾರೆ, ಅಷ್ಟು ಡಿಗ್ರಿ ಓದಿದ್ರು ಅವ್ರಿಗೊಂದು ಸರಿಯಾಗಿ ಒಂದು ಕೆಲಸನೇ ಸಿಕ್ಕಿರಲಿಲ್ಲ, ಅದಕ್ಕೆ ನಾನು ಈ ಥರ ಮಾಡಿದೆ ಅಂತ ರೋಹಿಣಿ ಹೇಳ್ತಾಳೆ. ಎಷ್ಟೋ ಕಂಪ್ನಿಗಳಿಗೆ ಹೋಗ್ತಾರೆ, 10 ದಿವಸ ಮಾಡ್ತಾರೆ, 5 ದಿವಸ ಮಾಡ್ತಾರೆ, ತಿರ್ಗಾ ಕೆಲಸ ಬಿಟ್ಬಿಟ್ಟು ಬಂದು ಮನೇಲಿ ಕೂತ್ಕೊತಾರೆ. ಇವ್ರು ಈ ಥರ ನಾನು ನೋಡೋಕ್ಕಾಗ್ದಿರ ನಾನು ಈ ಇನ್ವೆಸ್ಟ್ಮೆಂಟ್ ಮಾಡಿ ನಾನು ಶೋರೂಮ್ನ ಸ್ಟಾರ್ಟ್ ಮಾಡಿದೆ ಅಂತ ರೋಹಿಣಿ ಶಾಂತಿಗೆ ಏನೇನೋ ಸುಳ್ಳು ಹೇಳ್ತಾ ಇರ್ತಾಳೆ. ಶಾಂತಿ ಕೋಪ ಮಾಡಿಕೊಂಡು, ಮುಚ್ಚೆ ಬಾಯ್ನ, ಅವನಿಗೇನು ಯಾವ ಟ್ಯಾಲೆಂಟು ಇಲ್ಲ ಅಂತ ಅಂದ್ಕೊಂಡಿದ್ಯೇನೆ ಅಂತ ಹೇಳಿದಾಗ ರೋಹಿಣಿ ಹೇಳ್ತಾಳೆ, ಅತ್ತೆ, ಏನು ಟ್ಯಾಲೆಂಟ್ ಇದ್ದರೆ ಏನು ಪ್ರಯೋಜನ, ಒಂದು ಸರಿಯಾಗಿ ಒಂದು ಕೆಲಸ ಮಾಡೋಕ್ಕಾಗಿಲ್ಲ ಅಂದರೆ ಏನು ಟ್ಯಾಲೆಂಟ್ ಇದ್ದರೂ ಏನೂ ಪ್ರಯೋಜನ ಇಲ್ಲ ಅತ್ತೆ ಅಂತ ರೋಹಿಣಿ ಹೇಳ್ತಾಳೆ. ಶಾಂತಿ, ಸಾಕು ನಿಲ್ಲಿಸೆ, ನೀನೇ ಅವ್ನಿಗೆ ಒಳ್ಳೆ ಜೀವನ ಕಟ್ಕೊಳ್ತರ ಆಡ್ತಿದ್ಯಾ ನೀನು, ನೀನು ಬಿಟ್ಟರೆ ಅವನಿಗೆ ಒಳ್ಳೆ ಜೀವನನೇ ಇಲ್ವಾ ಅಂತ ಶಾಂತಿ ಕೇಳ್ತಾಳೆ. ಅಲ್ಲ ಕಣೆ, ಆ ದುಡ್ಡು ತಂದು ನನ್ನ ಕೈ ಕೊಟ್ಟಿದ್ರೆ ನಾನು ಅವ್ನಿಗೆ ಕೊಡೋದಿಲ್ಲ ಅಂತ ಹೇಳ್ತಿದ್ದೇನೆ ಅಂತ ಶಾಂತಿ ಹೇಳ್ತಿರ್ತಾಳೆ. ರೋಹಿಣಿ ಹೇಳ್ತಾಳೆ, ಹೌದು ಅತ್ತೆ, ನಾನು ನಿಮಗೆ ಈ ವಿಷಯನ ಮೊದಲೇ ಹೇಳಬೇಕಾಗಿತ್ತು, ಆದರೆ ಹೇಳೋಕ್ಕಾಗಿಲ್ಲ, ಹೇಳಿದರೂ ಏನೂ ಆಗ್ತಾ ಇರಲಿಲ್ಲ, ನೀವು ಅಮ್ಮ ಆಗಿತ್ಕೊಂಡು ಅವ್ರಿಗೋಸ್ಕರ ನೀವು ಏನೂ ಮಾಡಿಲ್ಲ ಅಂತ ರೋಹಿಣಿ ಹೇಳ್ತಾಳೆ. ಕೋಪ ಮಾಡಿಕೊಂಡು, ಏನಂದರೆ ನನ್ನ ಮಗುಗೆ ನಾನು ಏನೂ ಮಾಡಿಲ್ವೇನೆ ಅಂತ ಕೋಪ ಮಾಡಿಕೊಂಡು ತಿರ್ಗಾ ಒಂದು ಕಪಾಳಕ್ಕೆ ಹೊಡಿತಾಳೆ. ರಣತವರು ತಡೆಯೋಕ್ಕೆ ನೋಡ್ತಾರೆ, ಆದರೂ ಕೂಡ ಶಾಂತಿ ಬಿಡೋದೇ ಇಲ್ಲ, ರೋಹಿಣಿಗೆ ಇಟ್ಕೊಂಡು ಹೊಡಿತಾ ಇರ್ತಾಳೆ. ಈ ಕಡೆ ರೋಹಿಣಿ ಮನೋಜ್ ನೋಡ್ಕೊಂಡು ಮನೋಜ್ ಅಂತ ಹೇಳ್ತಾ ಇರ್ತಾಳೆ. ಮನೋಜ್ ನೋಡಿದ್ರೂ ಸುಮ್ಮನೆ ಇರ್ತಾನೆ, ಏನೂ ಮಾತಾಡೋದೇ ಇಲ್ಲ. ಆಗ ರಂಗತವ್ರು ಬಂದು ಶಾಂತಿಯಿಂದ ಜೋರಾಗಿ ಕಿರಿಸಿದಾಗ ನೋಡಿ ಏನೆಲ್ಲ ಮಾತಾಡ್ತಾಳೆ, ನನ್ನ ಮಗುನ ಕೈಲಾಗದೇ ಇರೋರು ಅಂತ ಅಂತಿದ್ದಾಳೆ, ನಾನೇನು ಮಾಡೇ ಇಲ್ವಂತೆ ನನ್ನ ಮಗನಿಗೆ ಎಂಥ ಮಾತೆಲ್ಲ ಆಡ್ತಿದ್ದಾಳೆ ಇವಳು ಅಂತ ಶಾಂತಿ ಹೇಳ್ತಾಳೆ. ಇವಳು ಮಾಡಿರೋ ತಪ್ಪಿಗೆ ಕ್ಷಮಿಸಿ ಅಂತ ಕೇಳೋದು ಬಿಟ್ಬಿಟ್ಟು ನನಗೆ ಅವಮಾನ ಮಾಡ್ತಾಳೆ, ನಾನು ಸಾಕಿ ಬೆಳೆಸಿ ಡಿಗ್ರಿಯೆಲ್ಲ ಓದಿಸಿದ್ದೀನಿ, ನನಗೆ ಈ ಥರ ಎಲ್ಲ ಅಂತಿದ್ದಾಳ ಅಂತ ಶಾಂತಿ ಹೇಳ್ತಿರ್ತಾಳೆ. ರೋಹಿಣಿ ಹೇಳ್ತಾಳೆ, ಅತ್ತೆ, ನಾನು ಮನೋಜ್ಗೋಸ್ಕರನೇ ಈ ಥರ ಎಲ್ಲ ಮಾಡಿದ್ದು, ಅವರು ಮುಂದೆ ಬರಲಿ, ಡೆವಲಪ್ ಆಗಲಿ ಅನ್ನೋ ಕಾರಣಕ್ಕೆ ನಾನು ಈ ಥರ ಎಲ್ಲ ಮಾಡಿದೆ, ನನಗೆ ಬೈತಿದ್ದೀರಲ್ಲ ನೀವು ಅಂತ ರೋಹಿಣಿ ಕೇಳ್ತಾಳೆ. ಶಾಂತಿ, ಏನೇ ದುಡ್ಡಿನ ದಿಮಾಕಲ್ಲಿ ಈ ಥರ ಎಲ್ಲ ಮಾತಾಡ್ತಿದ್ಯಾ ನೀನು, ಎಷ್ಟೇ ಕೊಬ್ಬು ನಿನಗೆ, ನನ್ನ ಮಗುಗೆ ನಾನು ಏನೂ ಮಾಡೇ ಇಲ್ವೇನೆ ಅಂತ ಶಾಂತಿ ಹೇಳ್ತಾಳೆ.
ಹಾಗೆ ಬೈತಾ ಬೈತಾ ಕೈ ಬಳೆ ಎಲ್ಲ ಹಿಂದಕ್ಕೆ ಸರಿಸ್ಕೊಂಡು ರೋಹಿಣಿಗೆ ಸರಿಯಾಗಿ ಹೊಡೆಯೋಕ್ಕೆ ಬರ್ತಾಳೆ. ಆಗ ರಂಗನಾಥವ್ರು ಬಂದು ತಡೆಯೋದಕ್ಕೆ ನೋಡ್ತಾರೆ. ಆಗ ಶಾಂತಿ ಬಿಡ್ರಿ ಇವತ್ತು ಇವಳಿಗೊಂದು ಗತಿ ಕಾಣಿಸ್ತೀನಿ ಅಂತ ಹೇಳ್ತಾ ಇರಬೇಕಾದ್ರೆ ಸೂರ್ಯ ಅಪ್ಪ ಮನೋಜ್ ಏನಾದರೂ ತಪ್ಪು ಮಾಡಿದಾಗ ಈ ಪೌಡ್ರಮ್ಮನೇ ಅವ್ರಿಗೆ ಸಹಾಯ ಮಾಡ್ತಿದ್ದಿದ್ದು ಅಂದಾಗ ಶ್ರುತಿ ಹೇಳ್ತಾಳೆ ಇಬ್ಬರು ಸೇರಿನೇ ತಪ್ಪು ಮಾಡಿದಲ್ವ ಇಬ್ಬರಿಗೂ ಪನಿಷ್ಮೆಂಟ್ ಸಿಗಬೇಕು ಅಂತ ಹೇಳ್ತಾಳೆ. ಶಾಂತಿ ನೋಡು ನೀನು ಮಾಡಿರೋ ತಪ್ಪನ್ನು ಎಲ್ಲರೂ ಮಾತಾಡ್ತಿದ್ದಾರೆ, ನನಗೆ ಬಂದಿರೋ ಕೋಪದಲ್ಲಿ ನೀನು ಇವತ್ತು ಏನು ಮಾಡ್ತೀನೋ ಅಂತ ಹೊಡೆಯೋಕ್ಕೆ ಬರ್ತಾಳೆ ಶಾಂತಿ ರೋಹಿಣಿಗೆ. ಮುಖ ನೋಡ್ತಾರೆ ನಂಗೆ ಅಸಹ್ಯ ಆಗ್ತಿದೆ ಕಣೆ ಅಂತ ಹೊಡೆಯೋಕ್ಕೆ ಬರ್ಬೇಕಾದ್ರೆ ಶಾಂತಿ ಅವರು ತಡೆದು ನೀನೇನು ಇವಾಗ ಮಾಡಬೇಡ, ನೀನು ಮಾತಾಡಬೇಡ, ರೋಹಿಣಿ ನೀನು ಹೋಗಮ್ಮ ಅಂತ ಹೇಳ್ತಾರೆ. ರೋಹಿಣಿ ಮನೋಜ್ ಮುಖ ನೋಡ್ತಾ ನಿಂತಿರ್ತಾಳೆ. ಮನೋಜ್ ಏನು ಮಾತಾಡ್ದಿರೇ ಸುಮ್ಮನೆ ನಿಂತ್ಕೊಂಡಿರ್ತಾನೆ. ಆದಮೇಲೆ ರೋಹಿಣಿ ಅಳ್ತಾ ರೂಮ್ಗೆ ಹೋಗಿ ಕುತ್ಕೊತಾಳೆ. ಈ ಕಡೆ ಸೂರ್ಯ ರಂಗನಾಥ್ ಹತ್ರ ಬಂದು ಅಪ್ಪ ಜಡ್ಜಮ್ಮಂಗೆ ಇವಾಗ ಕೋಪ ಬಂದಿರೋ ಥರ ಕಾಣ್ತಾ ಇದೆ. ದಿವಸ ಈ ಪೆಂಗಿನ ಹೊಗಳಿದ್ದು ಮಲೇಷ್ಯಾದಿಂದ ಬಂದಿರೋ ಅಂಥ ಸೊಸೆಯಿಂದ ತಲೆ ಮೇಲೆ ಒರೆಸ್ಕೊಂಡು ಮೆರೆದಾಡಿದ್ರು. ಹಾಗೆ ಬಾಯಿಗೆ ಬಂದಾಗ ಬೈತಾಯಿದ್ರು, ನನ್ನ ಹೆಂಡತಿಗೆ ಈ ಥರ ಏಮಾರಿಸಿ ಒಂದು ಜೀವನ ಮಾಡೋ ಬುದ್ಧಿ ಇಲ್ಲ ಅವಳಿಗೆ. ಸೂರ್ಯ ಹೇಳ್ಬೇಕಾದ್ರೆ ಶಾಂತಿ ಸಾಕು ನಿಲ್ಲಿಸೋ ಇವಾಗ ಆಗಿರೋದೇ ಸಾಕಾಗಿದೆ ಅಂತ ಹೇಳ್ಬೇಕಾದ್ರೆ ರವಿ ಬಂದು ಅಮ್ಮ ಸೂರ್ಯ ಹೇಳ್ತಿರೋದಲ್ಲಿ ಸರಿಯಾಗೇ ಇದೆ, ಮೀನಾ ಅವ್ರ ಅತ್ತಿಗೆ ಅವ್ರದ್ದು ಏನು ತಪ್ಪಿಲ್ಲ ಅಂದ್ರೆ ನೀನು ಯಾವಾಗಲೂ ಅವ್ರಿಗೆ ಬೈತಾನೇ ಇರ್ತೀಯ. ರವಿ ಹೇಳಿದಾಗ ಸೂರ್ಯ ಹೇಳ್ತಾನೆ ಅಂದಿರ ಇನ್ನೇನು ಮಾಡ್ತಾರೋ, ಸೊಸೆ ಅನ್ನಿಸ್ಕೊಂಡವಳು ಲಕ್ಷ ದುಡ್ಡು ತೊಗೊಂಬಂದಿದ್ರೆ ಸುಮ್ಮನೆ ಆಗ್ತಾಯಿದ್ರು ಅಂತ ಸೂರ್ಯ ಹೇಳ್ತಾನೆ. ಈ ಕಡೆ ಮನೋಜ್ ರೂಮ್ಗೆ ಹೋಗ್ಬೇಕಾದ್ರೆ ಶಾಂತಿ ಕೋಪ ಮಾಡ್ಕೊಂಡು ಎಲ್ಲೋ ಹೋಗ್ತಾಯಿದ್ಯಾ ಅಂತ ಮನೋಜ್ ಕೈನ ಹಿಡ್ಕೊಂಡು ಎಳಿತಾಳೆ. ಆಗ ಮನೋಜ ಅಮ್ಮ ಅದು ರೋಹಿಣಿ ಅಂತ ಹೇಳಿದಾಗ ನನಗೆಲ್ಲ ಗೊತ್ತಿದೆ ಕಣೋ, ಹೋಗೋ ನೀನು ಆ ಕಡೆ ಅಂತ ಮನೋಜನ ತಳ್ತಾಳೆ. ಕಡೆ ರೋಹಿಣಿ ರೂಮಲ್ಲಿ ಅಳ್ತಾ ಕೂತಿರ್ತಾಳೆ. ಮೀನಾ ಬಂದು ರೋಹಿಣಿಗೆ ಸಮಾಧಾನ ಮಾಡಬೇಕು ಮಾತಾಡಿಸ್ಬೇಕು ಅಂತ ರೂಮ್ ಹತ್ರ ಬರ್ತಾಳೆ. ಮೀನಾ ನೋಡ್ಬಿಟ್ಟು ಶಾಂತಿ ನೀನೆಲ್ಲೇ ಹೋಗ್ತಿದ್ಯಾ ಅಂತ ಮೀನಾ ಕೇಳ್ತಾಳೆ. ಆಗ ಮೀನಾ ಹೇಳ್ತಾಳೆ ಅತ್ತೆ ನೀವೇನೋ ಕೋಪದಲ್ಲಿ ಬೈದ್ಬಿಟ್ರಿ, ಪಾಪ ಅಲ್ವಾ ಅದಕ್ಕೆ ನಾನು ಮಾತಾಡ್ಸೋಣ ಅಂತ ಹೋಗ್ತಿದ್ದೀನಿ ಅಂತ ಮೀನಾ ಹೇಳ್ತಾಳೆ. ಆಗ ಶಾಂತಿ ನನಗೆ ಗೊತ್ತಿಲ್ವೇನೆ ಅದೆಲ್ಲ, ಹೋಗೇ ಫಸ್ಟ್ ನೀನು ಆ ಕಡೆ ಅಂತ ಬೈತಾಳೆ. ಸೂರ್ಯ ಬಂದು ಮೀನನ ನಿನಗೆ ಯಾಕೆ ಅದೆಲ್ಲ ಬೇಕು ಅಂತ ಹೇಳ್ಕೊಂಡು ಕರ್ಕೊಂಡು ಹೊರಟೋಗ್ತಾನೆ ಮೀನನ. ಶಾಂತಿ ತಪ್ಪೆಲ್ಲ ಇವಳು ಮಾಡ್ಬಿಟ್ಟು ನನ್ನ ಮಗನ ಮೇಲೆ ಹೇಳ್ತಾಳೆ, ಎಷ್ಟು ಅಹಂಕಾರ ಇವಳಿಗೆ ಅಂತ ಬೈತಾ ಇರ್ತಾಳೆ. ಆಗ ಸೂರ್ಯ ಹಾಗಾದರೆ ಅವನಿಗೇನು ಅಹಂಕಾರ ಇಲ್ವಾ ಅಂತ ಕೇಳ್ತಾನೆ. ರಂಗನಾಥವ್ರು ಬಂದು ಸೂರ್ಯ ನೀನು ಸುಮ್ಮನೆ ಇರೋ ಸ್ವಲ್ಪ ಹೊತ್ತು ಅಂತ ಹೇಳ್ತಾರೆ. ರಂಗನಾಥವ್ರು ಶಾಂತಿಗೆ ಇಷ್ಟೆಲ್ಲ ಆಯ್ತಲ್ಲ ನಡಿ ನೀನು ಅಂತ ಕರೆದಾಗ ಶಾಂತಿ ದುರ್ಗುಟ್ಕೊಂಡು ನೋಡ್ತಾ ಇರ್ತಾಳೆ. ಆಗ ರಂಗನಾಥವ್ರು ಮನೋಜ ನೀನು ಹೋಗಪ್ಪ ನೀನು ಅಂತ ಕಳಿಸ್ತಾರೆ. ಆಗ ಶಾಂತಿ ಇವನು ಯಾಕೆ ಹೋಗಿ ಸಮಾಧಾನ ಮಾಡಬೇಕು, ರೋಹಿಣಿಗೆ ತಪ್ಪು ಮಾಡಿರೋದು ಅವಳು ಅನುಭವಿಸ್ಬೇಕು, ಅಲ್ಲೇ ಇವನು ಮಾತಾಡಿಸ್ಬಾರ್ದು ಅಂತ ಶಾಂತಿ ಹೇಳ್ತಾಳೆ. ಈ ಕಡೆ ರೋಹಿಣಿ ರೂಮಲ್ಲಿ ಕೂತ್ಕೊಂಡು ಜೋರಾಗಿ ಅಳ್ತಾ ಇರ್ತಾಳೆ. ಈ ಕಡೆ ಸೂರ್ಯ ಮೀನಾ ಹತ್ರ ಮಾತಾಡ್ತಾ ಇರ್ತಾನೆ. ಸೂರ್ಯ ಹೇಳ್ತಾನೆ ಮೀನಾ ಇವತ್ತು ನಮ್ಮ ಮನೇಲಿ ಎಲ್ಲ ಥರ ಒಂದು ನಡೆದೋಯ್ತು, ಗುಡುಗು ಮಿಂಚು ಮಳೆ ಜೋರಾಗಿ ಎಲ್ಲ ಬಂದು ನಿಂತಂಗೆ ಆಗಿದೆ ಅಂತ ಸೂರ್ಯ ಹೇಳ್ತಿರ್ತಾನೆ. ಆಗ ಮೀನಾ ಹೇಳ್ತಾಳೆ ಅತ್ತೆ ರೋಹಿಣಿ ಮೇಲೆ ಇಷ್ಟೊಂದು ಕೋಪ ಮಾಡ್ಕೊತಾರೆ, ಇಷ್ಟೆಲ್ಲ ಹೊಡಿತಾನ ಅಂತ ನಾನು ಅಂದ್ಕೊಂಡೇ ಇರಲಿಲ್ಲ ಅಂತ ಮೀನಾ ಹೇಳ್ತಾಳೆ. ಸೂರ್ಯ ಹೇಳ್ತಾನೆ ನಾನು ಅಂದ್ಕೊಂಡಿದ್ದೆ, ಆದರೆ ಇಷ್ಟೊಂದೆಲ್ಲ ಒದೆ ಬೀಳ್ತವೆ ಅಂತ ಅಂದ್ಕೊಂಡಿರಲಿಲ್ಲ ಅಂತ ಸೂರ್ಯ ಹೇಳ್ತಾನೆ. ಸಕ್ಕರೆಗಿದೆ ಫಸ್ಟ್ ಟೈಮು ಇಷ್ಟೊಂದು ಕೋಪ ಬಂದಿದ್ದು, ನಾನು ಮೊದಲೇ ಹೇಳ್ತಿದ್ದೆ ಇವಳು ಭಯಂಕರ ಕೇಳಿ ಇವಳ ಮೇಲೆ ಒಂದು ಕಣ್ಣಿಡಬೇಕು ಅಂತ ಹೇಳ್ತಾನೆ ಇದ್ದೆ, ನೋಡೋದು ನಿಜಾನೇ ಆಗೋಯ್ತು ಅಂತ ಸೂರ್ಯ ಹೇಳ್ತಾನೆ. ಮೀನಾ ಹೇಳ್ತಾಳೆ ನಾನು ಅಂದ್ಕೊಂಡಿರಲಿಲ್ಲ ಇವರು ಈ ಥರ ಎಲ್ಲ ಮಾಡ್ತಿದ್ದಾರೆ ಅಂತ, ಛಾಯಾ ಬಂದು ದುಡ್ಡು ಕೊಟ್ಟಿದ್ದೀನಿ ಅಂತ ಮನೆಗೆ ಬಂದು ಹೇಳೋವರೆಗೂ ಯಾರಿಗೂ ಗೊತ್ತೇ ಇರಲಿಲ್ವಲ್ಲ ಈ ವಿಷಯ ಅಂತ ಮೀನಾ ಹೇಳ್ತಾಳೆ. ಅಲ್ಲ ಶೋರೂಮ್ನ ಅವರಪ್ಪ ಕೊಟ್ಟಿದ್ದ ದುಡ್ಡಲ್ಲಿ ಸ್ಟಾರ್ಟ್ ಮಾಡಿದಂತ ನಾನು ಅಂದ್ಕೊಂಡಿದ್ದೆ, ದೇವ್ರ ದಯೆಯಿಂದ ಛಾಯಾ ನಿಮ್ಮ ಕಾರಲ್ಲಿ ಬಂದು ಒಳ್ಳೇದೇ ಆಯಿತು ಅಂತ ಮೀನಾ ಹೇಳ್ತಾಳೆ. ಆಗ ಸೂರ್ಯ ಹೇಳ್ತಾನೆ ದೇವ್ರ ದಯೆನೋ ಏನೋ ವಿಧಿನೋ ಅವ್ರು ಮಾಡಿರೋ ಫ್ರಾಡ್ ಕೇಸೆಲ್ಲ ಹೊರಗಡೆ ಬಂತಲ್ಲ ಅದೇ ಸಾಕು ಅಂತ ಸೂರ್ಯ ಹೇಳ್ತಾನೆ. ಅಲ್ಲ ಛಾಯಾ ಯಾಕೆ ಯಾವಾಗಲೂ ನಿಮ್ಮ ಕಾರ್ನೇ ಬುಕ್ ಮಾಡ್ತಾಯಿದ್ಲು ಅಂತ ಮೀನಾ ಹೇಳಿದಾಗ ಏನು ಅಂದ್ಕೊಂಡ್ಬಿಟ್ಟಿದೆ ನನ್ನ ಕಾರಲ್ಲಿ ಕಸ್ಟಮರ್ ಯಾರಾದರೂ ಒಂದು ಸಲ ಬಂದರೆ ಸಾಕು ನಂಬರ್ ಇಟ್ಕೊಂಡು ಪದೇ ನನ್ನ ಕಾರ್ನೇ ಬುಕ್ ಮಾಡ್ತಾರೆ ಅಂತ ಸೂರ್ಯ ಹೇಳ್ತಾನೆ. ಮೀನಾ ಹೌದೌದು ಅದರಿಂದಲಲ್ವ ಎಲ್ಲ ಗೊತ್ತಾಗಿದ್ದು ಅಂತ ಹೇಳಿದಾಗ ಗೊತ್ತಾಗಿದ್ದೆಲ್ಲ ಕೂಲಿಂಗ್ ಗ್ಲಾಸಿಂದ, ನಾವು ಅವತ್ತು ಕೂಲಿಂಗ್ ಗ್ಲಾಸ್ ಹಾಕ್ಕೊಂಡು ಫೋಟೋ ಹೊಡ್ಕೊಂಡಿಲ್ಲ ಅಂದರೆ ಛಾಯಾ ಜೊತೆಗೆ ಇವಾಗ ನೀವು ಕಂಡಿಡಿಯೋಕ್ಕೆ ಆಗ್ತಾ ಇರಲಿಲ್ಲ ಅಂತ ಸೂರ್ಯ ಹೇಳ್ತಾನೆ. ಎಲ್ಲ ಸತ್ಯ ಗೊತ್ತಾಗಿ ಸಕ್ಕರೆ ಹೆಂಗೆ ರೋಹಿಣಿ ಮೇಲೆ ಕೋಪ ಮಾಡ್ಕೊಂಡಿದ್ರೋ ಅದೇ ಥರ ನಾನು ಛಾಯಾ ಮೇಲೆ ಕೋಪ ಮಾಡ್ಕೊಂಡು ಅವ್ರ ಮನೆಗೆ ಹೋದೆ, ಆವಾಗಲೂ ನನಗೆಲ್ಲ ವಿಷಯ ಗೊತ್ತಾಗಿದ್ದು, ಅದಕ್ಕೆ ಸಾಕ್ಷಿ ಸಮೇತ ಇವ್ರಿಗೆ ಹೇಳ್ಸಿದ್ರೇ ಬುದ್ಧಿ ಬರೋದು ಅಂತ ಛಾಯಾನೇ ಕರ್ಕೊಂಬಂದೆ ಅಂತ ಸೂರ್ಯ ಹೇಳ್ತಾನೆ. ಅಲ್ಲಿಗೆ ರವಿ ಮತ್ತು ಶ್ರುತಿ ಬರ್ತಾರೆ. ಆಗ ಮೀನಾ ಕೇಳ್ತಾಳೆ ರೋಹಿಣಿ ಅವರು ರೂಮಲ್ಲೇ ಇದ್ದಾರಾ ಅಂತ ಕೇಳಿದಾಗ ಡೋರ್ ಕ್ಲೋಸ್ ಆಗಿತ್ತು ನಾನು ಸರಿಯಾಗಿ ನೋಡಲಿಲ್ಲ ಅಂತ ಶ್ರುತಿ ಹೇಳ್ತಾಳೆ. ಶ್ರುತಿ ಏನಕ್ಕೆ ಈ ಥರ ಎಲ್ಲ ಮಾಡಬೇಕಾಗಿತ್ತು ಅಂತ ಶ್ರುತಿ ಕೇಳಿದಾಗ ಇದನ್ನೆಲ್ಲ ಮನೋಜ್ ಮೊದಲೇ ಮಾಡಿದ್ದ, ಆದರೆ ರೋಹಿಣಿ ಅವರು ಇದನ್ನೆಲ್ಲ ಮುಚ್ಚಾಕ್ಬಿಟ್ರು, ಕೊಟ್ಟಿದ್ದ ದುಡ್ಡನ್ನ ಮುಚ್ಚಾಕ್ಬಿಟ್ಟು ಶೋರೂಮ್ ಓಪನ್ ಮಾಡಿಕೊಂಡ್ರು ಅಂತ ರವಿ ಹೇಳ್ತಾನೆ. ಆಗ ಸೂರ್ಯ ಹೌದು ಕಣೋ ಈ ಪಾರ್ಲರ್ ಅಮ್ಮ ಭಯಂಕರ, ಅವರು ನಮಗೆ ಇಷ್ಟು ಮಾತ್ರ ಗೊತ್ತಾಗಿದೆ, ಇನ್ನೂ ಏನೇನು ಮಾಡಿರ್ತಾರೋ ಅಂತ ಸೂರ್ಯ ಹೇಳ್ತಿರ್ತಾನೆ. ರವಿ ಹೇಳ್ತಾನೆ ಅಮ್ಮ ಅವ್ರನ್ನ ಎಷ್ಟೊಂದು ನಂಬಿದ್ರು, ಅವ್ರ ಹತ್ರ ಕೂಡ ಹೇಳಿಲ್ವಲ್ಲ ಇವರು ಅಂತ ರವಿ ಹೇಳ್ತಾನೆ.
ಸಕ್ಕರೆ ಯಾವಾಗಲೂ ಅವರಿಬ್ಬರನ್ನ ಕಾಪಾಡ್ಕೊತಾ ಇದ್ರು. ಆದರೆ ಏನೇ ಒಂದು ತಪ್ಪು ಮಾಡಿದ್ರು ಮನೋಜ ಎಲ್ಲ ವಿಷಯ ಹೇಳ್ಕೊತಿದ್ದೆ, ಆದರೆ ಈ ವಿಷಯ ಮಾತ್ರ ಅವನು ಹೇಳ್ಕೊಂಡಿಲ್ಲ. ಅದಕ್ಕೆ ಸಕ್ಕರೆ ಕೋಪ ಬಂದಿದ್ದು ಅಂತ ಸೂರ್ಯ ಹೇಳ್ತಾನೆ. ಅಲ್ಲ, ಈ ದುಡ್ಡಿನ ವಿಷಯ ಹೇಳಬೇಡ ಅಂತ ಮನೋಜ್ಗೆ ಹೇಳ್ಕೊಟ್ಟಿದ್ದೆ ಪಾರ್ಲರಮ್ಮ, ಅದಕ್ಕೆ ನೋಡು ಸಕ್ಕರೆಗೆ ಇಷ್ಟೊಂದು ಕೋಪ ಬರೋಕ್ಕೆ ಕಾರಣ ಅಂತ ಸೂರ್ಯ ಹೇಳ್ತಾನೆ. ಶ್ರುತಿ ಹೇಳ್ತಾಳೆ, ನೀವು ಸಾಕ್ಷಿ ಸಮೇತ ಈ ಥರ ಕರ್ಕೊಬಂದು ಹೇಳಿಸಿಲ್ಲ ಅಂದರೆ ಅವ್ರು ಇನ್ನೊಂದು ಸುಳ್ಳು ಹೇಳಿ ತಪ್ಪಿಸ್ಕೊತಾ ಇದ್ರು ಅಂತ ಹೇಳಿದಾಗ, ಅದೆಲ್ಲ ನನಗೆ ಗೊತ್ತಿಲ್ವಾ, ಅದಕ್ಕೆ ನಾನು ಸಾಕ್ಷಿ ಸಮೇತ ಚಾಯನ್ ಕರ್ಕೊಂಬಂದಿದ್ದು ಅಂತ ಸೂರ್ಯ ಹೇಳ್ತಾನೆ. ಆಯಾಗೂ ಇವ್ರ ಮೇಲೆ ಸಖತ್ ಕೋಪ ಆಯಿತು. ನನ್ನಿಂದ ಬಲವಂತವಾಗಿ ದುಡ್ಡಿಸ್ಕೊಂಡು ಬಡ್ಡಿ ಸಮೇತ ದುಡ್ಡಿಸ್ಕೊಂಡ್ರಲ್ಲ, ಇವರಿಬ್ಬರ ಮೇಲೆ ಅವಳಿಗೂ ಸಖತ್ ಕೋಪ ಆಯಿತು. ಅದಕ್ಕೆ ನಾನು ಮನೆಗೆ ಬಂದು ಸಾಕ್ಷಿ ಹೇಳ್ತೀನಿ ಅಂತ ಮನೆಗೆ ಬಂದು ಹೇಳ್ಬಿಟ್ಟು ಹೋದ್ಲು ಅಂತ ಸೂರ್ಯ ಹೇಳ್ತಾನೆ. ಇಲ್ಲಿಗೆ ಈ ಸಂಚಿಕೆ ಮುಗಿಯುತ್ತೆ. ಮುಂದೇನಾಗುತ್ತೆ ಅಂತ ಮುಂದಿನ ವೀಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಈ ವಿಡಿಯೋ ಇಷ್ಟ ಆಗಿದೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತೆ ಸಿಗೋಣ ಮುಂದಿನ ವೀಡಿಯೋದಲ್ಲಿ. ವಿಡಿಯೋ ನೋಡೋದಕ್ಕಾಗಿ ಧನ್ಯವಾದಗಳು.